ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಭಿಲಾಷ್. ಇದು ಕೃಷ್ಣ ಮೃಗಗಳ ರಕ್ಷಣೆಗಾಗಿ ಜೀವ ಪಣವಿಟ್ಟ ಒಬ್ಬ ವೀರನ ಕಥೆ ಎಂದು ಹೇಳಬಹುದು. ತನ್ನ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಕೃಷ್ಣ ಮೃಗಗಳ ಮಾರಣ ಹೋಮ ನಡೆಯುತ್ತಿತ್ತು. ಇದನ್ನು ಕೇಳಿ ಕಣ್ಣಾರೆ ನೋಡಿ ರೋಸಿ ಹೋಗಿದ್ದ ಆ ಬಾಲಕ ಏನು ಮಾಡುವುದೆಂದು ಯಾವಾಗಲೂ ಆಲೋಚಿಸುತ್ತಿದ್ದ. ಅವನು ಕಾಲೇಜಿನಲ್ಲಿ ಓದುತ್ತಿರುವಾಗ ಒಮ್ಮೆ ಬಿಷ್ಣೋಯಿ ಕಮ್ಯುನಿಟಿಯ ಸಭೆಯಲ್ಲಿ ಪಾಲ್ಗೊಂಡನು. ಅಲ್ಲಿ ಹೇಗೆ ಕಾಡುಗಳು ಮತ್ತು ವನ್ಯಜೀವಿಗಳು ನಾಶವಾಗುತ್ತಿದೆ, ಅದನ್ನು ಮುಂದಿನ ಪೀಳಿಗೆಗೆ ಹೇಗೆ ಉಳಿಸಿ ಬೆಳೆಸಬೇಕು ಎನ್ನುವುದರ ಬಗ್ಗೆ ಅರಿವು ಮೂಡಿಸಲಾಯಿತು. ಅಲ್ಲಿಂದ ಆ ಯುವಕನ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪವು ಮೂಡಿತು. ಹೇಗಾದರೂ ಮಾಡಿ ಈ ವನ್ಯಜೀವಿಗಳನ್ನು ರಕ್ಷಿಸಬೇಕು, ಅದಕ್ಕಾಗಿ ನಾನು ಒಂಟಿಯಾಗಿ ಹೋರಾಡುವುದಾದರೂ ಸರಿಯೇ ಎಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡನು ಆ ಯುವಕ. ತನ್ನ ಕಾಲೇಜು ಮುಗಿಸಿದ ನಂತರ ಅವನು ತನ್ನ ಹಳ್ಳಿಗೆ ಮರಳಿದನು ಮತ್ತು ತನ್ನ ಕನಸನ್ನು ನನಸು ಮಾಡಿಕೊಳ್ಳಲು ಒಂಟಿ ಸಲಗದಂತೆ ಸಮಾಜದ ವಿರುದ್ಧ ಹೋರಾಡಲು ಸಿದ್ಧವಾದನು. ಆದರೆ ಇಲ್ಲಿ ನಮ್ಮನ್ನು ಕಾಡುವ ಪ್ರಶ್ನೆಯೆಂದರೆ, ಒಬ್ಬ 20ರ ಹರೆಯದ ಯುವಕ ಒಂಟಿಯಾಗಿ ಆ ಕ್ರೂರ ಬೇಟೆಗಾರರನ್ನು ಎದುರಿಸುವುದಾದರೂ ಹೇಗೆ? ಅದಕ್ಕೆ ಅವನು ಒಂದು ಉಪಾಯವನ್ನು ಯೋಜಿಸಿದನು. ತನ್ನ ಮತ್ತು ತನ್ನ ಸುತ್ತಮುತ್ತಲಿನ ಹಳ್ಳಿಯವರಿಗೆ ಯಾವುದಾದರೂ ಕೃಷ್ಣ ಮೃಗದ ಬೇಟೆಯ ಬಗ್ಗೆ ವಿಷಯ ತಿಳಿದು ಬಂದರೆ ತನಗೆ ತಿಳಿಸಬೇಕೆಂದು ವಿನಂತಿಸಿಕೊಂಡನು. ಹೀಗಿರುವಾಗ ಒಮ್ಮೆ ಒಬ್ಬ ಹಳ್ಳಿಯವನು ಆ ಯುವಕನಿಗೆ ಹೀಗೆ ಹೇಳಿದನು: ಇಂದು ಒಂದು ಬೇಟೆ ಸಂಭವಿಸಲಿದೆ, ಆದರೆ ತಡೆಯಲು ಪ್ರಯತ್ನಿಸು ಎಂದು ಹೇಳಿದನು. ಅದು ಚಳಿಗಾಲವಾಗಿತ್ತು. ರಾತ್ರಿಯ ವೇಳೆ ಹೊರಗಡೆ ಮೈ ಕೊರೆಯುವ ಚಳಿ ಬೇರೆ ಇತ್ತು. ಇದನ್ನು ಲೆಕ್ಕಿಸದೆ ಆ ಯುವಕ ತನ್ನ ಬೈಕ್ ಸ್ಟಾರ್ಟ್ ಮಾಡೇ ಬಿಟ್ಟ. ಅದು ಒಂದಲ್ಲ ಎರಡಲ್ಲ 30 ಕಿಲೋಮೀಟರ್ಗಳ ಕೊರೆಯುವ ಚಳಿಯ ಪಯಣವಾಗಿತ್ತು. ಆದರೆ ಇಲ್ಲಿ ಆ ಯುವಕನ ಕಟು ನಿರ್ಧಾರವು ಚಳಿಯಲ್ಲೂ ಅವನಿಗೆ ಬೆಚ್ಚನೆಯ ಅಪ್ಪುಗೆ ನೀಡಿ ಮುನ್ನುಗ್ಗಲು ಪ್ರೇರೇಪಿಸಿತು. ಆದರೆ ಆ ಕೃಷ್ಣಮೃಗದ ದುರಾದೃಷ್ಟವೋ ಏನೋ, ಆ ಯುವಕ ಆ ಜಾಗಕ್ಕೆ ಬರುವ ವೇಳೆಗಾಗಲೇ ಅದು ಕ್ರೂರ ಬೇಟೆಗಾರರ ದಾಳಿಗೆ ಅಸುನೀಗಿತ್ತು. ಅದರ ಮಾಂಸವನ್ನು ಬೇಯಿಸಿ ತಿನ್ನಲು ಸಿದ್ಧಪಡಿಸುತ್ತಿದ್ದರು. ಆದರೂ ಆ ಯುವಕ ತನ್ನ ಹಠ ಬಿಡದೆ ಪೊಲೀಸರಿಗೆ ವಿಷಯ ತಿಳಿಸಿ ಅಪರಾಧಿಗಳಿಗೆ ಶಿಕ್ಷೆಯಾಗುವಂತೆ ಮಾಡಿದನು. 1972ರ ವೈಲ್ಡ್ ಲೈಫ್ ಆ್ಯಕ್ಟ್ನ ಅಡಿ ಆ ಬೇಟೆಗಾರರಿಗೆ ಶಿಕ್ಷೆಯಾಯಿತು. ಇದು ಹಳ್ಳಿಗಳಲ್ಲಿ ದೊಡ್ಡ ಸಂಚಲನ ಮೂಡಿಸಿ ಕೃಷ್ಣ ಮೃಗದ ಬೇಟೆಗಾರರಿಗೆ ದೊಡ್ಡ ಎಚ್ಚರಿಕೆ ಗಂಟೆಯಾಗಿ ಮಾರ್ಪಟ್ಟಿತು. ಈ ಕಾನೂನು ಕಟ್ಟಳೆಗಳಿಗೂ ಲೆಕ್ಕಿಸದ ಇನ್ನೂ ಕೆಲವರು ಮತ್ತೆ ಬೇಟೆಯಾಡಲು ಹೊರಟಿದ್ದರು. ಈ ವಿಷಯ ಆ ಯುವಕನ ಕಿವಿಗೆ ಮತ್ತೆ ಮುಟ್ಟಿತು. ಆಗ ಆ ಯುವಕ ಆತುರತೆಯಿಂದ ಆ ಸ್ಥಳ ತಲುಪಲು ಪ್ರಯತ್ನಿಸಿದನು. ಆದರೆ ಅದಕ್ಕೂ ಮೊದಲೇ ಆ ಕೃಷ್ಣಮೃಗವು ಬೇಟೆಗಾರರ ಅಟ್ಟಹಾಸಕ್ಕೆ ಬಲಿಯಾಗಿತ್ತು. ಹೇಗಾದರೂ ಆ ಕ್ರೂರಿಗಳನ್ನಾದರೂ ಬಂಧಿಸಬೇಕು ಎಂದು ಆ ಹುಡುಗ ನಿರ್ಧರಿಸಿದನು. ಅವರನ್ನು ಹಿಡಿಯಲು ಆ ಹುಡುಗ ಒಂಟಿಯಾಗಿ ಮುನ್ನುಗ್ಗಿದನು. ಆದರೆ ಆ ಬೇಟೆಗಾರರಲ್ಲಿ ಒಬ್ಬ ಮೊದಲೇ ತಂದಿದ್ದ ಕೋವಿಯನ್ನು ಆ ಯುವಕನ ತಲೆಗೆ ಹಿಡಿದು ಹೆದರಿಸಲು ಪ್ರಯತ್ನಿಸಿದನು. ಆದರೆ ಅದೃಷ್ಟವೋ ಏನೋ, ಈ ವಿಷಯ ಮೊದಲೇ ಪೊಲೀಸರಿಗೆ ಸಿಕ್ಕಿದ್ದರಿಂದ ಅವರು ಸಮಯಕ್ಕೆ ಸರಿಯಾಗಿ ಬಂದು ಆ ಹುಡುಗನ ಜೀವ ಕಾಪಾಡಿ ದುಷ್ಟರನ್ನು ಬಂಧಿಸಿದರು. ಆ ಹುಡುಗ ಬೇರೆ ಯಾರೂ ಅಲ್ಲ, ಅನಿಲ್ ಬಿಷ್ಣೋಯಿ. ಇಂದು ಅವರಿಗೆ 51 ವರ್ಷಗಳಾಗಿದೆ ಸ್ನೇಹಿತರೆ. ಅನಿಲ್ ಬಿಷ್ಣೋಯಿಯವರು ರಾಜಸ್ಥಾನದ ಲಕ್ಸರ್ ಎಂಬ ಹಳ್ಳಿಯ ರೈತಾಪಿ ಕುಟುಂಬಕ್ಕೆ ಸೇರಿದವರು. ಇವರು ಇದುವರೆಗೂ 300ಕ್ಕೂ ಹೆಚ್ಚು ಶಿಕಾರಿಗಳನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಇವರು ಕೇವಲ ಶಿಕಾರಿಗಳನ್ನು ಹಿಡಿಯುವುದು ಮಾತ್ರವಲ್ಲದೆ ಅವರನ್ನು ಅವರ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅನುಭವಿಸುವಂತೆ ಕಾನೂನುಪರವಾದ ಹೋರಾಟಗಳನ್ನು ಸಹ ಮಾಡುತ್ತಿದ್ದಾರೆ. ಈ ಕೃಷ್ಣಮೃಗಗಳು ಕೇವಲ ಬೇಟೆಗಾರರಿಂದ ಮಾತ್ರವಲ್ಲದೆ ರಸ್ತೆ ಅಪಘಾತ, ಹವಾಮಾನ ವೈಪರೀತ್ಯ
ನಾಯಿಗಳ ದಾಳಿ ಇನ್ನೂ ಅನೇಕ ಕಾರಣಗಳಿಂದ ಸಾವಿಗೀಡಾಗುತ್ತಿದ್ದಾವೆ. ಅದಕ್ಕೆ ಅನಿಲ್ ಅವರು ತಮ್ಮ ಗ್ರಾಮದಿಂದ ಸುಮಾರು 2 ಲಕ್ಷದವರೆಗೆ ಚಂದ ಎತ್ತಿ 66 ಕುಡಿಯುವ ನೀರಿನ ಚಿಕ್ಕ ಚಿಕ್ಕ ನೀರಿನ ಹೊಂಡಗಳನ್ನು ಸ್ಥಾಪಿಸಿದರು. ಇದು ಬೇಸಿಗೆಯಲ್ಲಿ ಪ್ರಾಣಿಗಳ ದಾಹ ತೀರುವ ಜೀವಜಲವಾಗಿದೆ ಮತ್ತು ಇವರು ಇದುವರೆಗೂ ಯಾವುದಾದರೂ ಪ್ರಾಣಿ ಗಾಯಗೊಂಡರೆ ಅದನ್ನು ರಕ್ಷಿಸುವುದು, ಪಾಲನೆ ಮಾಡುವುದು ಮತ್ತು ಮರಳಿಗೆ ಕಾಡಿಗೆ ಬಿಡುವುದು ಈ ಥರದ ಪ್ರಯತ್ನಗಳನ್ನು ಸಹ ಮಾಡುತ್ತಿದ್ದಾರೆ. ಇದಲ್ಲದೆ ಕೃಷ್ಣಮೃಗಗಳು ಬೇಟೆಗಾರರ ದಾಳಿಗೆ ಸಿಕ್ಕು ಸತ್ತಾಗ ಅನಿಲ್ ಬಿಷ್ಣೋಯಿ ಅವರು ಅದರ ಮರಿಗಳನ್ನು ರಕ್ಷಿಸಿ ಅವು ದೊಡ್ಡದಾಗುವವರೆಗೂ ಪಾಲನೆ ಮಾಡಿ ಕಾಡು ಸೇರಿಸುವ ಪ್ರಯತ್ನವನ್ನೂ ಸಹ ಮಾಡುತ್ತಿದ್ದಾರೆ. ಇಂದು ರಾಜಸ್ಥಾನದಲ್ಲಿ ಸುಮಾರು 12 ಜಿಲ್ಲೆಗಳಿಂದ 3,000 ಯುವಕರು ಇವರ ಪ್ರೇರಣೆಯಿಂದ ಒಗ್ಗೂಡಿ ಪ್ರಾಣಿ ಸಂರಕ್ಷಣೆಯಲ್ಲಿ ಕೈಜೋಡಿಸಿದ್ದಾರೆ. ಇದುವರೆಗೂ ಈ ಸೇನೆಯು ಸುಮಾರು 10,000ಕ್ಕೂ ಅಧಿಕ ಕೃಷ್ಣಮೃಗಗಳು ಮತ್ತು ಚಿಂಕಾರ ಮೃಗಗಳನ್ನು ರಕ್ಷಿಸಿದ್ದಾರೆ. ಇದೇ ಕಾರಣಕ್ಕೆ ಎನಿಸುತ್ತದೆ ರಾಜಸ್ಥಾನ ಸರ್ಕಾರವು ಅನಿಲ್ ಬಿಷ್ಣೋಯಿ ಅವರಿಗೆ ಅಮೃತದೇವಿ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅವಾರ್ಡನ್ನು ನೀಡಿ ಗೌರವಿಸಿದೆ. ಆದರೆ ಇಲ್ಲಿ ಸೋಜಿಗದ ವಿಷಯವೆಂದರೆ ಜನ ಗುರುತಿಸುತ್ತಿರುವುದು, ಅಭಿಮಾನಿಸುತ್ತಿರುವುದು ಅನಿಲ್ ಬಿಷ್ಣೋಯಿಯನ್ನಲ್ಲ, ಲಾರೆನ್ಸ್ ಬಿಷ್ಣೋಯಿಯನ್ನು. ಯಾರು ಈ ಲಾರೆನ್ಸ್ ಬಿಷ್ಣೋಯಿ? ಇದುವರೆಗೂ ಇವರು ಎಷ್ಟು ಕೃಷ್ಣಮೃಗಗಳನ್ನು ರಕ್ಷಿಸಿದ್ದಾರೆ? ಹುಡುಕಿ ನೋಡಿದರೆ ಒಂದು ಉದಾಹರಣೆಯೂ ಸಿಗುತ್ತಿಲ್ಲ. ಈ ವ್ಯಕ್ತಿಯ ಮೇಲೆ ಸುಮಾರು 84 ಕೇಸ್ಗಳು ರಿಜಿಸ್ಟರ್ ಆಗಿದೆ. ಲಾರೆನ್ಸ್ ಬಿಷ್ಣೋಯಿ ಒಬ್ಬ ಗ್ಯಾಂಗ್ಸ್ಟರ್. ಇವರು ಒಬ್ಬ ಅಪರಾಧಿಯೇ ಹೊರತು ಸಾಧಕನಲ್ಲ. ಇಂತಹ ವ್ಯಕ್ತಿತ್ವವನ್ನು ಹೀರೋ ಆಗಿ ಮಾಡುವುದು ಎಷ್ಟು ಸರಿ? ನೀವೇ ಆಲೋಚಿಸಿ ಗೆಳೆಯರೇ. ಈ ಪ್ರಯತ್ನ ಇಷ್ಟವಾಗಿದ್ದರೆ ಹರಸಿ ಬೆಳೆಸಿ ಸ್ನೇಹಿತರೆ. ಧನ್ಯವಾದ.